ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ. ಆಲ್ರೆಡಿ ನಾನು ಕಳೆದ ಸಂಚಿಕೆಯಲ್ಲಿ ತಿಳಿಸಿದೆ, ಚಿನ್ನು ಒಂದು ಹುಡುಗನಿಗೆ ಕ್ರಿಕೆಟ್ ಬ್ಯಾಟಲ್ಲಿ ಹೊಡೆದ್ಬಿಟ್ಟು ಬಂದಿರ್ತಾಳೆ. ಸೊ ಅದನ್ನು ಎನ್ಕ್ವೈರಿ ಮಾಡೋದಕ್ಕೆ ಪೊಲೀಸವರು ಬಂದಿರ್ತಾರೆ. ಸೊ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆ ಹುಡುಗನ ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಸೊ ಅವನು ಹಾಸ್ಪಿಟಲೈಸ್ ಆಗಿರ್ತಾನೆ. ಸೊ ಹಾಗಾಗಿ ಚಿನ್ನು ಮೇಲೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದಕ್ಕೆ ಪೊಲೀಸವ್ರು ಬಂದುಬಿಟ್ಟು ಚಿನ್ನುನ ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ಗೆ ಕರ್ಕೊಂಬಂದಿರ್ತಾರೆ. ಅದಾದಮೇಲೆ ಚಿನ್ನು ಫ್ರೆಂಡ್ ಇದ್ಬಿಟ್ಟು ಕಾಂತಲಕ್ಷ್ಮಿಗೆ ಫೋನ್ ಮಾಡಿಬಿಟ್ಟು ಚಿನ್ನು ಅರೆಸ್ಟ್ ಆಗಿದ್ದಾಳೆ, ಪೊಲೀಸ್ ಸ್ಟೇಷನಲ್ಲಿದ್ದಾಳೆ ಅಂತ ಇನ್ಫಾರ್ಮ್ ಮಾಡ್ತಾನೆ. ಅದಾದಮೇಲೆ ಕಾಂತಲಕ್ಷ್ಮಿ ಗಾಬರಿಯಾಗಿ ಪೊಲೀಸ್ ಸ್ಟೇಷನ್ಗೆ ಓಡಿ ಬರ್ತಾಳೆ. ಏನಾಯಿತೋ ಏನೋ, ಏನು ವಿಷಯ ಏನಾಯಿತು ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಪೊಲೀಸ್ ಸ್ಟೇಷನ್ಗೆ ಬಂದಮೇಲೆ ಚಿನ್ನುನ ಈ ಥರ ಸೆಲ್ಲಲ್ಲಿರೋದು ನೋಡ್ಬಿಟ್ಟು ಕಾಂತಲಕ್ಷ್ಮಿಗೆ ತುಂಬಾ ಆಘಾತ ಆಗೋಗ್ಬಿಡುತ್ತೆ. ಆಮೇಲೆ ಪೊಲೀಸವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ, ನನ್ನ ಮಗಳು ಸ್ವಲ್ಪ ಕೋಪಿಷ್ಟೇ, ಅವಳೇನೋ ತಪ್ಪು ಮಾಡಿರ್ಬೋದು, ದಯವಿಟ್ಟು ಅವಳಿಗೆ ಯಾವುದೇ ಶಿಕ್ಷೆ ಕೊಡಬೇಡಿ, ಅವಳು ಸುಮ್ಮನೆ ತಪ್ಪು ಮಾಡಿರೋದಿಲ್ಲ. ಸೊ ಅವಳಿಗೆ ಯಾವುದೇ ಥರ ಶಿಕ್ಷೆ ಕೊಡಬೇಡಿ, ಅವಳಿನ್ನೂ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಬೇಕಾಗಿರೋ ಅಂಥವಳು, ದಯವಿಟ್ಟು ನನಗೆ ಶಿಕ್ಷೆ ಕೊಡಿ, ಅವಳನ್ನು ಆಚೆ ಬಿಡಿ ಅಂತ ಹೇಳ್ಬಿಟ್ಟು ಪೊಲೀಸವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ. ಅದಕ್ಕೆ ಪೊಲೀಸವ್ರು ಇದ್ಬಿಟ್ಟು, ಏನಮ್ಮ ನೀನು ಆಟ ಆಡ್ತಿದ್ಯಾ, ನಿನ್ನ ಮಗಳು ಕ್ರೈಮ್ ಮಾಡಿರೋದು, ಅವಳೇನು ಸಣ್ಣ ಪುಟ್ಟ ಕೆಲಸ ಮಾಡಿದಾಳ, ಕ್ರಿಕೆಟ್ ಬ್ಯಾಟಲ್ಲಿ ಒಂದು ತಲೆನ ಹೊಡೆದಾಕಿದ್ದಾಳೆ, ಆ ಹುಡುಗ ಹಾಸ್ಪಿಟಲಲ್ಲಿ ಅಡ್ಮಿಟಾಗಿ ಸಾವುನ ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ, ನೀನು ಇಲ್ಲಿ ಬಂದುಬಿಟ್ಟು ಏನು ಕಾಮಿಡಿ ಮಾಡ್ತಾ ಇದೀಯಾ, ತಪ್ಪು ಮಾಡಿರೋದು ಯಾರು ತಪ್ಪು ಮಾಡಿರ್ತಾರೋ ಅವರಿಗೆ ಶಿಕ್ಷೆ ಕೊಡಬೇಕು, ಅವರಿಗೆ ಶಿಕ್ಷೆ ಆಗೋದು. ಸೊ ನೀವೇನೇ ಮಾತಾಡೋಂಗಿದ್ರು ಸಾಹೇಬರು ಬರ್ತಾರೆ, ಸಾಹೇಬರು ಬಂದಮೇಲೆ ನೀವು ಅವ್ರ ಹತ್ರ ಮಾತಾಡಿ ಅಂತ ಹೇಳ್ಬಿಟ್ಟು ಪೊಲೀಸವ್ರು ಹೇಳ್ತಾರೆ. ಅದಾದಮೇಲೆ ಕಾಂತಲಕ್ಷ್ಮಿ ಚಿನ್ನು ಹತ್ರ ಹೋಗ್ಬಿಟ್ಟು ಮಾತಾಡ್ತಾಳೆ, ಚಿನ್ನು ಸ್ವಲ್ಪ ಸಮಾಧಾನವಾಗಿರ್ಬೇಕಲ್ವ ಚಿನ್ನು, ನಾನು ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ಕೋಪನ ತುಂಬ ಕಂಟ್ರೋಲ್ ಮಾಡ್ಕೊ ಅಂತ, ಆದ್ರೂ ಈ ಥರ ಅನಾಹುತನ ಮಾಡ್ಕೊಂಬಂದಿದ್ಯಾ, ನೀನೇನು ಮದುವೆ ಮಾಡಿಕೊಂಡು ಬಾಳಿ ಬದುಕಬೇಕಾಗಿರೋ ಅಂಥವಳು, ನೀನು ಈ ಥರ ಜೈಲಿಗೆ ಬಂದಿದ್ಯಾ, ಜೈಲಲ್ಲಿದೆಯಾ ಅಂತಂದರೆ ಯಾರು ಮದುವೆ ಮಾಡ್ಕೋತಾರೆ, ನಿನ್ನ ಜೀವನ ಏನಾಗುತ್ತೆ, ನೀನೊಂದು ಮದುವೆ ಮಾಡ್ಕೊಳ್ಳೋಕ್ಕೆ ಯಾರು ಮುಂದೆ ಬರ್ತಾರೆ ಅಂತ ಹೇಳ್ಬಿಟ್ಟು ಕಾಂತಲಕ್ಷ್ಮಿ ಅಳ್ತಾ ಇರ್ತಾಳೆ. ಅದಕ್ಕೆ ಚಿನ್ನು ಇದ್ಬಿಟ್ಟು, ನೀನು ಯಾಕಮ್ಮ ಯೋಚನೆ ಮಾಡ್ತೀಯಾ, ನಾನು ಜೈಲಿಗೆ ಹೋಗಿ ಬಂದವಳು ಅಂತ ನನ್ನನ್ನು ಯಾರೂ ಮದುವೆ ಆಗಿಲ್ಲ ಅಂತಂದರೆ ಏನು ತೊಂದರೆ ಇಲ್ಲ, ನಾನೇ ನಿಮ್ಮ ಜೊತೆ ಇದ್ಬಿಟ್ಟು ನಿಮ್ಮನ್ನು ನೋಡ್ಕೊತೀನಿ, ಮದುವೆ ಆಗಲೇಬೇಕು ಅಂತ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು ಚಿನ್ನು ಕಾಂತಲಕ್ಷ್ಮಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಅದಾದಮೇಲೆ ಈ ಕಡೆ ಇದ್ಬಿಟ್ಟು ಪೊಲೀಸ್ ಇದ್ಬಿಟ್ಟು, ಸೊ ಅದನ್ನು 14 ವರ್ಷ ಬಿಟ್ಟು ಯೋಚನೆ ಮಾಡಿ, ಯಾಕಂದರೆ ನೀವು ಮಾಡಿರೋಂತಹ ಕ್ರೈಮ್ ಆ ಥರ ಇದೆ, ಸೊ ಆ ಹುಡುಗಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿನಗೆ 14 ವರ್ಷ ಶಿಕ್ಷೆ ಆಗುತ್ತೆ, ಆ ನಂತರನೇ ನೀನು ಆಚೆ ಬರೋಕ್ಕಾಗೋದು ಅಂತ ಹೇಳ್ಬಿಟ್ಟು ಪೊಲೀಸವ್ರು ಹೇಳ್ತಾ ಇರ್ತಾರೆ. ಆ ಹುಡುಗನಿಗೆ ಏನು ಹೆಚ್ಚು ಕಮ್ಮಿ ಆಗದೆ ಇರಲಿ ಅಂತ ಹೇಳ್ಬಿಟ್ಟು ನೀವು ದೇವ್ರ ಹತ್ರ ಹೋಗಿ ಬೇಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪೊಲೀಸವರು ಅವರಿಗೆ ಅಡ್ವೈಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೇನೆಲ್ಲ ಆಗುತ್ತೆ, ಚಿನ್ನುಗೆ ಶಿಕ್ಷೆ ಆಗುತ್ತಾ, ಹುಡುಗನ ಪರಿಸ್ಥಿತಿ ಏನಾಗುತ್ತೆ, ಹಾಸ್ಪಿಟಲಲ್ಲಿರೋ ಸಿಚುವೇಶನ್ ಏನಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.